ಏ ಇಂಟೆಲಿಜೆನ್ಸ್ ಏನೋ ನಮ್ ಸೀಕ್ರೆಟ್ ಏಜೆಂಟ್ ನಿಂದ ಇದುವರೆಗೂ ಯಾವ ಇನ್ಫಾರ್ಮೇಶನ್ ಬಂದಿಲ್ವಲ್ಲ? ಸರ್ಕಾರ್ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ನಾನು ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ, ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ಸಮಥಿಂಗ್ ಇಸ್ ರಾಂಗ್ ಸರ್ಕಾರ್. ಏನೋ ಇನ್ಫಾರ್ಮೇಶನ್ ಬಂದಿಲ್ವಾ? ಏನಾದ್ರೂ ಒಂದು ಮಾಡೋ. ಏನವಳು ಪಕ್ಷಾಂತರ ಕಿಕ್ಷಾಂತರ ಮಾಡ್ಬಿಟ್ಲೇನಾ? ಸಿಎಂ ಚೇರ್ ಹೆಂಗಾದ್ರೂ ಮಾಡಿ ಬಾಸನ್ ಸಾಯಿಸಿ ಸಿಎಂ ಚೇರ್ ನಂದಾಗಿಸ್ಕೋಬೇಕು. ಬ್ಲಾಸ್ಟ್ ಮಾಡಿ ಸಿಎಂ ಚೇರ್ ಎಗಸ್ಕೊಂಡು ಲವ್ವು ಇವನಜ್ಜಿ ಇವನನ್ನ ಮರ್ಡರ್ ಮಾಡ್ಬಿಟ್ಟು ಸಿಎಂ ಚೇರ್ನ ಎತ್ತಾಕೊಂಡು ಹೋಗ್ಬೇಕು. ಮೊದಲು ನನ್ನ ಮಗನ ಸೆಟಪ್ ಸಿಎಂ ಚೇರೇ ದೊಡ್ಡದು. ಈ ಸಿಎಂ ಚೇರ್ ನೋಡ್ತಾ ಇದ್ರಿ, ಇಲ್ಲೇ ದೊಡ್ಡ ರಾಜಕೀಯ ಶುರು ಆಗಿದೆ. ಬೇಗ ಚಾಕು ತಗೊಂಬರ್ರೋ, ಇದನ್ನ ಫಸ್ಟ್ ಕಟ್ ಮಾಡ್ಬಿಡ್ಬೇಕು. ಬೇಗ ಬೇಗ ಬೇಗ. ಇದಿದ್ರೆ ಬಹಳ ಡೇಂಜರ್. ದೊಡ್ಡ ರಾಜಕೀಯನೇ ಶುರು ಆಗ್ಬಿಡುತ್ತೆ. ಕಟ್ ಮಾಡ್ಬಿಡ್ಬೇಕು. ಇಲ್ಲಿದೆಯಾ ಸೀಕ್ರೆಟ್? ಸ್ಟುಪಿಡ್ ಇಂಡಿಯನ್ಸ್ ಟ್ಯಾಕ್ಸ್. ಇದಾ ಸ್ವಿಸ್ ಬ್ಯಾಂಕ್ ಕೋಡು ಅಂದ್ರ ಮೂರ್ಖ ಭಾರತೀಯರ ಕಂದಾಯದ ಹಣ. ಯಪ್ಪ, ನಾವು ಕಟ್ಟು ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ರೇಷನ್ ಬಿಲ್ಲು ಅದನ್ನ ರಾಜಕಾರಣ ಅಲ್ಲಿ ಒಯ್ದಿಟ್ಟು ಅದನ್ನ ಕೋಡ್ ನಂಬರ್ ಮಾಡ್ಯಾರಲ್ಲ, ಏನಂತೀನಿ ನಾನು. ಅದಕ್ಕೆ ಸ್ಟುಪಿಡ್ ಇಂಡಿಯನ್ ಟ್ಯಾಕ್ಸ್ ಅಂತ ಇಟ್ಟಿರೋದು. ಐತಿ ಇಷ್ಟು ಸಂಬಂಧ ನಾವ್ ಎಷ್ಟೆಲ್ಲ ಸರ್ಕಸ್ ಮಾಡಲ್ಲ. ನಾವೆಲ್ಲ ಸ್ಟುಪಿಡ್ಗಳಲ್ವಾ? ಅದಕ್ಕೆ ಇನ್ಮೇಲೆ ಸ್ಟುಪಿಡ್ ಆಗುದು ಬೇಡ. ಮೊದಲ ಲೇಟ್ ಮಾಡೋದು ಬೇಡ. ಫ್ಲೈಟ್ ಮಿಸ್ ಆತು, ಬ್ಯಾಂಕ್ ಕ್ಲೋಸ್ ಆಗಿಬಿಡ್ತೈತಿ. ಮೊದಲು ರೊಕ್ಕ ತಗೊಂಡ್ ನಡ್ರಿ ನಡ್ರಿ. ಏನು ಒಳ್ಳೆ ರಾಜ ರಾಣಿ ಇರ್ತಾರ ರೆಡ್ ಕಾರ್ಪೆಟ್ ಮೇಲೆ ಹೋಗ್ತಾ ಇದೀರಲ್ಲ? ಎಲ್ಲ ಸಕ್ಸಸ್ಫುಲ್ ಆಗೋಯ್ತು ಅಂತನಾ? ಸಂತೋಷಕ್ಕೆ ನೋ, ಇಷ್ಟ ದಿನ ಇದ್ದಂಗಲ್ಲ, ಇನ್ಮೇಲೆ ಬಹಳ ಕಷ್ಟ ಇರೋದು. ಬಿ ಕೇರ್ಫುಲ್. ಯಾಕಂದ್ರೆ ಸಿಬಿಐನವರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ನಮ್ ಹಿಂದೆ ಬಿದ್ದಿದ್ದಾರೆ. ಈಗ ಈ ಕೋಡ್ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಇಂದ ಹೇಗೆ ಹಣ ತರೋದ್ರೆ ಇಂಪಾರ್ಟೆಂಟ್. ಇದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ಒಬ್ಬ ತುಂಬಾ ಒಳ್ಳೆ ನಂಬಿಕಸ್ಥ ವ್ಯಕ್ತಿ ಬೇಕು ಇವಾಗ. ಅದು ಯಾರು ಅಂದ್ರೆ, ನಿನ್ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ ಬಿಡು. ಅಯ್ಯಯ್ಯೋ, ನಿನ್ನಂತೂ ನಂಬೋದೇ ಇಲ್ಲ. ಆಹಾ ಆಹಾ, ಶರಣಪ್ಪ ದಾಸಪ್ಪ ಇದ್ದಂಗಿದ್ಯಾ. ನೀನೇ ತುಂಬಾ ನಂಬಿಕಸ್ಥ. ಅದಕ್ಕೊಂದು ಐಡಿಯಾ ಮಾಡಿದೀನಿ. ಇದು ಏರ್ ಟಿಕೆಟ್ ಸ್ವಿಟ್ಜರ್ಲ್ಯಾಂಡ್ಗೆ ತಗೋ. ಇದು ಕೋಡ್, ಓಕೆನಾ? ಇಟ್ಕೋ. ಇವತ್ ನೈಟೇ ಬಿಸ್ನೆಸ್ ಕ್ಲಾಸ್ ಟಿಕೆಟ್, ಡೈರೆಕ್ಟ್ ಆಗಿ ಜಿನಿವಾಗ ಹೋಗು. ಓಕೆ? ಸ್ವಿಸ್ ಬ್ಯಾಂಕ್ ಹೋಗಿ ದುಡ್ಡೆಲ್ಲ ಡ್ರಾ ಮಾಡಿ 1 2 3 4 ಬಂಗ್ಲೋಸ್, 4 ಇಂಪೋರ್ಟೆಡ್ ಕಾರ್ಸ್. ಐ ವಾಂಟ್ ಫೆರಾರಿ ಆರ್ ಲಂಬೋರ್ಗಿನಿ. ಇವಳಿಗೆ ಯಾವ್ದಾರ ಒಂದು ರೋಲ್ಸ್ ರಾಯ್ಸ್, ಅವಳಿಗೊಂದು ಇಂಪಾರ್ಟೆಂಟ್ ಕಾರ್, BMW ಎಲ್ಲ ತಗೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡು. 15 days ನಾವೆಲ್ಲ ರೆಡಿ ಮಾಡ್ಕೊಂಡ್ ಬರ್ತೀವಿ. ಓಕೆನಾ? ಹೌದ್ರಿ, ಇದೆಲ್ಲ ಖರೆ ಏನ್ರಿ, ನಿಜ ಏನ್ರಿ? ಇದನ್ನೆಲ್ಲ ನಂಬಲೇನ್ರಿ ಶಿವ? ನಿಜ ರೀ, ನೀವೇ ಹೋಗ್ಬೇಕು. ನಮ್ 3 ಜನ ಮೇಲೆ ಕಣ್ಣಿಟ್ಟಿದ್ದಾರೆ ಸಿಬಿಐನವರು, ನೀವೇ ಹೋಗ್ಬೇಕು. ಓಕೆನಾ? ಹೌದ್ರಿ, ನಾ ಹೆಂಗಾರ ಬರ್ತೀನಿ. ಆಮೇಲೆ ಅಲ್ಲಿ ಹೋದ್ಮೇಲೆ ನಮಗ್ ಸಿಗ್ತೀರಾ ತಾನೆ? ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಿಕ್ಕಂಗ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಿಗ್ತೀನಲ್ಲ ಅಂತ ಹೇಳಿದೆ. ಓಕೆ ಓಕೆ ಓಕೆ, ಬನ್ನಿ ಒಂದ್ ನಿಮಿಷ. ಹ್ಯಾಪಿ ಫ್ಲೈಟ್, ಹ್ಯಾಪಿ ಜರ್ನಿ. ಹೋಗ್ ಬನ್ನಿ. ಓಕೆ, ಬಾಯ್, ಸಿ ಯು. ವಾಟ್ ಕೋಡು ಫ್ಲೈಟ್ ಟಿಕೆಟ್? ಕೋಡು ಫ್ಲೈಟ್ ಟಿಕೆಟ್ ಎಲ್ಲ ತೊಗೊಂಡೋಗ್ಬಿಟ್ಟ. ನಾವು ಮುಟ್ಟಾಳ್ರು ಎಲ್ಲ ಅವನೇ ತಗೊಂಡ್ಬಿಡ್ತಾನೆ ಅಂತನಾ? ಬರೀ ಕೋಡಿಂದ ಏನೂ ಆಗಲ್ಲಮ್ಮ. ನಿಂಗೆ ವಿಷಯ ಗೊತ್ತಾ? ನಿಮಗೆ ಏನೇ ಸೀಕ್ರೆಟ್ ಸಿಕ್ಕಿದ್ರು ನನ್ನ ಹತ್ರನೇ ಬರ್ಬೇಕು. ಅದನ್ನ ಇಟ್ಕೊಂಡು ನೀವು ಏನು ಮಾಡಕ್ಕಾಗಲ್ಲ, ಗೊತ್ತಾಯ್ತಾ? ಹೌದಾ? ಮತ್ತ ಅವನ್ ಗತಿ? ಅವನ್ ಕತೆ ಬಿಡು. ಯಾವ್ದಾರ ಸ್ವಿಟ್ಜರ್ಲೆಂಡ್ ಫುಟ್ಪಾತ್ ಅಲ್ಲಿ ಬೆಗ್ ಮಾಡ್ತಾ ಇರ್ತಾನೆ ಅಮ್ಮ ತಾಯಿ ಅಂತ. ಈಗ ನಮ್ದೇನ್ ಕಥೆ? ಈಗ ನಮ್ ಕತೆ ಏನು ಅಂದ್ರೆ, ಈಗ ನಾವು ಡೈರೆಕ್ಟ್ ಆಗಿ ಇವ್ರನ್ನ ನೋಡ್ಬೇಕು. ಸ್ಟುಪಿಡ್ ಇಂಡಿಯನ್ಸ್ ಟ್ಯಾಕ್ಸ್. ಇದನ್ನ ಕೋಡ್ ವರ್ಡ್ ಆಗಿಟ್ಕೊಂಡು ನಮ್ ಟ್ಯಾಕ್ಸ್ ಮನಿನೇ ತಗೊಂಡೋಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದಾರಲ್ಲ, ಏನ್ ಮಾಡ್ಬೇಕು ಇವ್ರನ್ನ? ನನ್ ಕೈಲಿದೆಲ್ಲ ನೋಡಿ ತಡ್ಕೊಳಕ್ ಆಗ್ತಾ ಇಲ್ಲ. ನಾನು ಧರಣಿ ಕುತ್ಕೊತೀನಿ, ಅವ್ರನ್ನೆಲ್ಲ ಗಲ್ಲಿಗೆ ಏರಿಸ್ತೀನಿ. ಈಗ್ಲೇ ಎಲ್ರಿಗೂ ಹೋಗಿ ಕಪಾಳಕ್ ಬಾರಿಸ್ಬಿಡ್ತೀನಿ. ಉಪವಾಸ ಸತ್ಯಾಗ್ರಹ ಕೂತ್ಬಿಡ್ತೀನಿ. ದಯವಿಟ್ಟು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಅಲ್ಲ, ನೀವ್ ಯಾರಿಗೆ ಅಂತ ಕಪಾಳ ಕೊಡಿತೀರಾ? ನೀವ್ ಎಲ್ಲಿ ನಿರಶನ ಕೂತ್ಕೊಂತೀರಾ? ಯಾರನ್ನ ಅಂತ ಗಲ್ಗೇರಿಸ್ತೀರಾ? ಏನಪ್ಪ ಹೀಗೆ ಹೇಳ್ತಾ ಇದ್ಯಾ? ಈ ಕೋಡ್ ನೋಡಿದ ತಕ್ಷಣ ಆ ಸರ್ಕಾರ ಕತ್ತರಿಸಿದ ನನ್ನ 2 ಕೈಗಳು ವಾಪಸ್ ಬಂದ ಸಂತೋಷ ಆಯ್ತು. ಆದ್ರೆ ಈಗ ಏನು ಮಾಡೋಕ್ಕಾಗೋಲ್ಲ ಅಂತಿದ್ಯಾ? ಮುಂದೇನ್ ಮಾಡೋದು? ನೋಡಿ ಲೋಕಾಯುಕ್ತ ಲೋಕಿ ಅವರೇ, ಇದಕ್ಕೊಂದೇ ಒಂದು ದಾರಿ ಇದೆ. ನಾವ್ ಈ ಸ್ವಿಸ್ ಬ್ಯಾಂಕ್ ಕೋಡ್ ಹಿಂದೆ ಬೀಳಕ್ ಮುಂಚೆ ತುಂಬಾ ಜನ ಪೊಲಿಟಿಷಿಯನ್ಸ್ ಇದರಿಂದ ಬಿದ್ದಿದ್ರು. ಇವ್ರಿಗೆಲ್ಲರಿಗೊಬ್ಬ ಲೀಡರ್ ಇದ್ದಾನೆ. ಅವ್ನು ಯಾರು ಗೊತ್ತಾ? ಹಲಾಲ್ ಕೋರ್ ಹವಾಲಾ ಮಗ ಕನ್ವರ್ ಲಾಲ್ ಅಂತ. ಕನ್ವರ್ ಲಾಲ? ಹೌದು. ಅವನ್ನ ಹಿಡಿದ್ರೆ ಇದರಿಂದ ಯಾರ್ಯಾರಿದ್ದಾರೆ, ಅದನ್ನ ಇಟ್ಕೊಂಡು ಏನೇನ್ ಮಾಡ್ಬೋದು ಎಲ್ಲ ಗೊತ್ತಾಗತ್ತೆ.
ಬಟ್ ಅವನೆಲ್ಲಿ ಓನ್ಲಿ ಔಟ್ ಗೋಯಿಂಗ್ ನೋ ಇನ್ಕಮಿಂಗ್. ಅವನನ್ನ ಹೆಂಗ್ ಹಿಡಿಯೋದು? ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲ ನಾವು ಆಲ್ರೆಡಿ ಒಂದು ಸ್ಕೆಚ್ ಹಾಕಿ ಇಟ್ಟಿದ್ದೀವಿ. ಮಾಲಾಶ್ರೀ, ಎಕ್ಸ್ಕ್ಯೂಸ್ ಮೀ. ಹಾ ಬಾಸ್. ಆ ಕನ್ವರ್ ಲಾಲ್ ನಿನ್ ಲೈನಲ್ಲೇ ಇದಂತಾನೆ? ಹಾ, ಲೈನಲ್ಲೇ ಇದ್ದಾನೆ. ಲೈನಲ್ಲಿ ಹಂಗೆ ಇಟ್ಕೋ. ಬನ್ನಿ ಸರ್, ಹೋಗೋಣ. ಬನ್ನಿ. ಸ್ವೀಟ್ ಹಾರ್ಟ್, ನೀನು ಯಾವಾಗ 3 ಕೋಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗಲೇ ನನ್ನ ಸೀಕ್ರೆಟ್ ಅಡ್ರೆಸ್ಸು, ಸೀಕ್ರೆಟ್ ಜಾತಕ ಎಲ್ಲ ನಿನಗೆ ಕೊಟ್ಬಿಟ್ಟೆ. ಮೈ ಡಿಯರ್ ಚಿನ್ನ, ನೀನು ಯಾವಾಗ 3 ಕೋಡ್ ಕೊಡ್ತೀಯೋ ಆವಾಗಲೇ ನಿನ್ನ ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡೋಗಿ 3 ಗಂಟೆ ಹಾಕಿ ಆಮೇಲೆ 3 ಮಕ್ಕಳು ಎತ್ತಿ ನಾವಿಬ್ಬರು ಜಾಲಿಯಾಗಿರೋದು. ಮಹಾರಾಷ್ಟ್ರೀ, ಹಾಯ್ ಚಿನ್ನ, ಬಂದ್ಬಿಟ್ಟ ಡಾರ್ಲಿಂಗ್. ಬಾ ಬಾ, ಆ 3 ಕೋಡ್ ತಂದ್ಬಿಟ್ಟ ಜಲ್ದಿ ನೀನು. ಬಾ ಚಿನ್ನ. ಮಾಲಾಶ್ರೀ, ನಿನ್ನ ಮುತ್ತಿನಂತ ಹೆಂಡತಿ ಮಾಲಾಶ್ರೀ ಅಂತ ಅನ್ಕೊಂಡಿದ್ನಲ್ಲೇ, ನೀನು ದುರ್ಗಿ ಚಂಡಿ ಚಾಮುಂಡೇಶ್ವರಿ ಮಾಲಾಶ್ರೀ ಆಗ್ಬಿಟ್ಟಲ್ಲೇ. ನನ್ನ ಮೋಸ ಮಾಡ್ಬಿಟ್ಟಲ್ಲೇ. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲೇ. ಏಯ್ ಥು, ನಿನ್ನಳೆ ನಿನ್ನ ಅಜ್ಜಿ ಕಜಿನ್. ಅದೇ ಹಳೆ ಕಿತ್ತೋಗಿರೋ ಡೈಲಾಗ್ ಹೊಡ್ಕೊಂಡು ಸೌಸ್ಕೊಂಡು ನೀನ್ ಬೇರೆ, ನೀನ್ ಕಿತ್ತೋಗಿರೋ ಲವ್ ಸ್ಟೋರಿ, ಟೈಟಾನಿಕ್ ಲವ್ ಸ್ಟೋರಿ ನಿಂದು. ಏಯ್, ನೀನ್ ಕಚರಾ ಕಂತ್ರಿ ಕಜ್ಜಿ ಬೀದಿನಾಯಿ ಅಂತ ಗೊತ್ತಿದ್ದೆ ಕಣೋ ನಿನ್ ಮುಂದೆ ಈ ಬಿಸ್ಕೆಟ್ ಹಾಕಿದ್ ನಾನು. ನೋಡು, ಈಗ ಫ್ಲಾಶ್ ಬ್ಯಾಕ್ ಫೈಟ್ ಮಾಡಕ್ಕೆಲ್ಲ ಟೈಮ್ ಇಲ್ಲ. ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಸ್ವಿಸ್ ಬ್ಯಾಂಕಿನ 3 ಕೋಡ್ ನಮ್ಮ ಹತ್ರ ಇದೆ ಇವಾಗ. ಅದನ್ನ ಇಟ್ಕೊಂಡು ಎಲ್ಲಿಗೆ ಹೋಗ್ಬೇಕು, ಯಾರು ನಡಿಬೇಕು, ಏನ್ ಮಾಡ್ಬೇಕು ಎಲ್ಲ ಡೀಟೇಲ್ ನನ್ಗೆ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ಅಯ್ಯಯ್ಯೋ, ಏನ್ ಮಾಡ್ತೀನಿ ಅಂತ ಕೇಳ್ತೀಯ? ನನ್ನ ಮಗನೇ, ಏನ್ ಮಾಡ್ತೀನಿ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ? ಇವಾಗ ಆಯ್ತಲ್ಲ ನಿನ್ ಟಾರ್ಚರು. ನನ್ ಕೈಯಲ್ಲಿ ಆಗ್ತಾ ಇಲ್ಲ. ಟಾರ್ಚರ್? ನನ್ ಕೈಯಲ್ಲಿ ಆಗ್ತಾ ಇಲ್ವೋ? ಇವಾಗ ನೋಡಿದ್ಯಾ ನಿನ್ ಪರಿಸ್ಥಿತಿ ಹೆಂಗಿದೆ ಅಂತ? ಈಗ ಸದ್ಯಕ್ಕೆ ಇಲ್ಲಿ ನೇತಾಕಿದೀನಿ. ನಾನ್ ಹೇಳ್ದಂಗ್ ಕೇಳಲಿಲ್ಲ ಅಂದ್ರೆ ಬಿಲ್ಡಿಂಗ್ ಆಚೆ ನೇತಾಕ್ಬಿಟ್ಟು ಹಂಗೆ ಡ್ರಾಪ್ ಮಾಡ್ಬಿಡ್ತೀನಿ. ಅರ್ಥ ಆಯ್ತಾ? ಈಗ ಡೀಟೇಲ್ ಆಗಿ ನಿಧಾನಕ್ಕೆ ಈ 3 ಕೋಡ್ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಈಗ ಹೇಳ್ಬೇಕು ನೀನ್. ಇವಾಗ ಈ 3 ಕೋಡ್ ಇಟ್ಕೊಂಡು ಏನು ಮಾಡಕ್ ಆಗಲ್ವೋ? ಇನ್ನು ತುಂಬಾ ಸಬ್ ಕೋಡ್ಗಳಿದೆಯೋ, ಅದ ಆ MLAಗಳು ಆ ಮಿನಿಸ್ಟರ್ಗಳ ಹತ್ರ ಇದೆಯೋ, ಅದನ್ನ ತಗೊಂಡ್ ಬರೋದು ಬಾರಿ ಕಷ್ಟ ಇದೆಯೋ. ಇದು ಮೈನ್ ಕೋಡ್ ಇಟ್ಕೊಂಡು ಏನು ಮಾಡಕ್ ಹೌದಾ? ಆ ಸಬ್ ಕೋಡ್ ಎಲ್ಲ ನಿನ್ನಿಂದನೇ ಹೇಗೆ ಹೊರಗೆ ತೆಗಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ಇರೋ ಮಾಡ್ತೀನಿ ನೋಡಿ. ಆ ಪೊಲಿಟಿಷಿಯನ್ ಎಲ್ಲ ಹೆಂಗ್ ಕರ್ಸ್ಬೇಕು, ಅವರಿಂದ ಸಬ್ ಕೋಡ್ ಎಲ್ಲ ಹೆಂಗ್ ತಗೊಬೇಕು ಅಂತ ಐಡಿಯಾ ಮಾಡ್ತೀನಿ. ನೀವೆಲ್ಲ ಹೋಗಿ ಆ ಸರ್ಕಾರ ಹೆಂಗ್ ಉಳಿಸ್ಬೇಕು ಅಂತ ಯೋಚನೆ ಮಾಡಿ. ನೀವೆಲ್ಲ ಇದ್ರೆ ಆ ಪೊಲಿಟಿಷಿಯನ್ಸ್ ಬರಲ್ಲ, ನೀವು ಹೋಗಿ. ಈಗ ನೀನು ಒಬ್ಬೊಬ್ಬ ಪೊಲಿಟಿಷಿಯನ್ಸ್ ನಾನು ಹೇಳಿದಲ್ಲಿ ಕರೆಸ್ಬೇಕು. ಕರೆಸ್ಲಿಲ್ಲ ಅಂದ್ರೆ ನಿನ್ ಕತೆ ತಗೋ. ಎಲ್ಲ ಮಿನಿಸ್ಟ್ರಿಗಳಿಗೂ ಫೋನ್ ಮಾಡಿ. ನೀನು ನನ್ನ ಕಸಿನ್ ಬ್ರದರು ಹೇಳದ್ ಕೇಳು. 50-50 ತಗೊಂಬಿಡೋಣ. ಅಯ್ಯೋ ಅಮ್ಮ, ಮರ್ಯಾದೆಗೆ ಫೋನ್ ಮಾಡಿ ಕೊಡಪ್ಪ. ಎಲ್ರಿಗೂ ಫೋನ್ ಮಾಡಿ ಅಡ್ರೆಸ್ಗೆ ಬರೋದಕ್ಕೆ ಹೇಳು ಬೇಗ. ஆமாண்டா, நானே தான். யார் வந்தாலும் நான் பயப்படுத்தல. என் சப் கோடு 2G. 2G ನಾ? ಸರ್ ನೀವಾ? ಹೌದು ನಾನೇ. ನನ್ನ ಸಬ್ ಕೋಡ್ ಡಿನೋಟಿಫಿಕೇಶನ್. ಮೇನ್ ಕೋಡ್ ಕೊಡ್ತೀಯಾ ಇಲ್ವಾ? ಡಿನೋಟಿಫಿಕೇಶನ್? హాయ్ బ్రదర్స్, బాగున్నారా? మర్యాదగా మెయిన్ కోడ్ ఏం పీక్తావు? మా సబ్ కోడ్ మైనింగ్. ఓ మైనింగ్, ఆహా. हमारा मेन कोड दे वो. मेरा सब कोड है स्टैम्प पेपर. क्या करेगा तू? ओ स्टैम्प पेपर, आहा. ಆಫ್ ಬಾರೋ ನನ್ನ ಮಗನೇ, ಬಾ 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 ಬಾ, ನೀನ್ ಬಾ. ಏ ಬಸಕ್, ಎಲ್ಲಾರನ್ನು ಕರ್ಕೊಂಬ ಅಂತ ಹೇಳಿದಲ್ಲ, ಕರ್ಕೊಂಬಂದಿದ್ದೀನಿ. ಏನ್ ಕಿತ್ಕೋತೀಯ ಕಿತ್ಕೋ. ಏನ್ ಮಾಡ್ತೀನ? ಇವರೆಲ್ಲ ದೇಶಾನೇ ನುಂಗಿದವರು. ನಿನ್ನ ಬಿಟ್ಟಾರ ಕಚ್ಚಿ 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 ತಿಂದು ಬಿಡ್ತಾರೆ. ಸ್ವಿಸ್ ಬ್ಯಾಂಕ್ ಕೋಡ್ ಕೊಡ್ತೀಯಾ ಇಲ್ವಾ?
ಎಷ್ಟು ಧೈರ್ಯ ನಿಮ್ಗೆ ಓಪನ್ ಆಗಿ ಬಂದ್ಬಿಟ್ಟು ನೀವು ಮಾಡಿರೋ ಸ್ಕ್ಯಾಮ್ಗಳನ್ನೇ ಸಬ್ ಕೊಡಾಗಿ ಇಟ್ಕೊಂಡು ಎಲ್ಲ ಸ್ವಿಸ್ ಬ್ಯಾಂಕ್ ತೊಡಗಿ ಇಟ್ಟಿದ್ದೀರಾ? ಏನ್ ನಾನೇನು ಒಬ್ನೇ ಬಂದಿದ್ದೀನಿ ಅನ್ಕೊಂಡ್ರೇನ್ರೋ? ಏಯ್ ನನ್ ಜೊತೆ ಇಡೀ ಇಂಡಿಯಾನೇ ಬಂದಿದೆ. ನೋಡ್ತೀರೇನ್ರೋ? ಹಾ, ತೋರಿಸ್ಲಾ? ತೆಗಿರಿ, ಶೂಟ್ ಮಾಡಿ ಟೈಟ್ ಅಲ್ಲಿ. ಫೋಕಸ್ ಕರೆಕ್ಟ್ ಮಾಡಿ ಒಬ್ಬೊಬ್ಬಂದು. ಏಯ್ ನೋಡಿದ್ರೇನ್ರೋ, ನಿಮ್ಮನ್ನೆಲ್ಲ ಇಲ್ಲಿ ಕರ್ಸಿದ್ದೆ ಇದಕ್ಕೋಸ್ಕರ ಕಂಡ್ರೋ. ಈಗ ನೀವೆಲ್ಲ ರೆಡ್ ಹ್ಯಾಂಡ್ ಆಗಿ ವಿತ್ ಸಬ್ಸ್ಕೋಡ್ ಸಿಗಾಕೊಂಡಿದ್ದೀರಾ. ಇಡೀ ಇಂಡಿಯಾ ನೋಡುತ್ತೆ ನಿಮ್ಮನ್ನ. ನಿಮ್ ಮಾನ ಮರದೆ ಎಲ್ಲ ಪಬ್ಲಿಕ್ ಎಲ್ಲ ಹರಾಜಾಗುತ್ತೆ. ರೋಡ ಜನ ಚಪ್ಪಿತು ನೋಡಿತಾರೆ ನಿಮ್ಗೆ. ಬ್ರೇಕಿಂಗ್ ನ್ಯೂಸ್. ರಾಜಕಾರಣಿಗಳ ಮುಖವಾಡ ಕಳಚಿಟ್ಟ ಬಸಕ್. ಎಲ್ಲ ಹಗರಣಗಳ ಹಿಂದೆ ರಾಜಕಾರಣಿಗಳ ಕೈವಾಡ. ಯಾವ ಹಗರಣದ ಹಿಂದೆ ಯಾವ ರಾಜಕಾರಣಿಗಳ ಕೈ? ಸ್ವಿಸ್ ಬ್ಯಾಂಕ್ ನಲ್ಲಿ ಸೇರಿದ ಹಣ ಯಾವ ಹಗರಣದ್ದು? ಬಸಕ್ನ ರಹಸ್ಯ ಕಾರ್ಯಾಚರಣೆಯಿಂದ ರಾಜಕಾರಣಿಗಳ ಕುಕೃತ್ಯ ಜನರಿಗೆ ಮನವರಿಕೆಯಾಗಿದೆ. ಇದರಿಂದಾಗಿ ಜನತೆ ಆಕ್ರೋಶಗೊಂಡಿದ್ದು ಸರ್ಕಾರ ಯಾವ ಕ್ಷಣದಲ್ಲಾದರೂ ಪತನಗೊಳ್ಳುವ ಸಾಧ್ಯತೆ ಇದೆ. ಈಗ ಸರ್ಕಾರ ತನ್ನ ಅಧಿಕಾರ ಉಳಿಸಿಕೊಳ್ಳಲು ಯಾವ ಅಸ್ತ್ರವನ್ನು ಉಪಯೋಗಿಸುತ್ತೆ ಕಾದು ನೋಡಬೇಕಾಗಿದೆ. ಅವಾಗ್ಲೇ ಹೇಳಿದೆ ಈ ಮೀಡಿಯಾವನ್ನ ನಂಬೇಡ ಅಂತ. ಈಗ ಏನಾಯ್ತು ನೋಡು. 5 ವರ್ಷದಲ್ಲಿ 2 ವರ್ಷ ಇದ್ದು ಈಗ ಅದು ಡೌಟೆ. ನೀವು ಮಾಡಿರೋ ಕೆಲ್ಸಕ್ಕೆ ಕೈ ಕಾಲೆಲ್ಲ ನಡುಗ್ತಾ ಇದೆ. ಹೆಂಗ್ ನೋಡ್ತಾ ಇದ್ದಾರ ನೋಡು. ಬಾಸ್, ಕೀಕೋ ನಿಮ್ಮ ಹತ್ರ ಇದೆ ಅಲ್ಲ ಬಾಸ್. ಆ ದುಡ್ಡನ್ನ ಯಾರು ತಗೊಳಕ್ಕಾಗಲ್ಲ ಬಾಸ್, ಯಾರು ತಗೊಳಕ್ಕಾಗಲ್ಲ. ಆ ದುಡ್ಡು 100% ನಿಮಗೆ ಬರುತ್ತೆ. ಅದಕ್ಕೆ ನಾನ್ ಗ್ಯಾರಂಟಿ ಬಾಸ್. ನೀವು ಮಾತ್ರ ಟೆನ್ಷನ್ ತಗೋಬೇಡಿ ಬಾಸ್. ಹೋಗ್ರೋ. ಆ ಬಸಕ್ಕೂ ಇಂಡಿಯಾಗೆ ದುಡ್ಡು ತರಿಸಿದ್ರ ನೋಡ್ರೋ. ಬಾಸ್, ಕೀಕೋ ನಿಮ್ಮ ಹತ್ರ ಇದೆ ಅಲ್ಲ ಬಾಸ್. ನೀವು ಯಾಕೆ ತಲೆ ಕೆಡಿಸ್ಕೋತೀರಿ ಬಾಸ್? ನಿನ್ ಕೈಯಿಂದ ಆ ಕೀ ಕೋಡ್ ಹೆಂಗ್ ತಗೋಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು.